ಸೌಜನ್ಯ ಹೆಸರನ್ನ ಹೇಳಿಕೊಂಡು 12 ವರ್ಷ ಅನ್ಯಾಯ ಮಾಡಿದ ಪಾಪಿಗಳವರು. ತಿಮುರೋಡಿ ಸ್ಟೈಲ್ ಎಲ್ಲ ಹೇಳಬೇಕು ಅಂತಂದ್ರೆ ಎಂತ ಪಾಪಿಗಳು, ಪರಮ ನೀಚರು ಅವರು. ಪರಮ ನೀಚರು, ಪಾಪಿಗಳು ಅವರು. ಆ ಪಾಪಿಗಳನ್ನು ದೇವ್ರು ಅಣ್ಣಪ್ಪ ಸ್ವಾಮಿ ಸುಮ್ಮನೆ ಬಿಡ್ತಾನ? ಇವ್ರೇನ್ ಅನ್ಕೊಂಡ್ರು, ಅಲ್ಲಿ ಹೆಂಗಿದ್ರು ಒಂದಿಷ್ಟು ಶವಗಳನ್ನು ಹೂಳಲಾಗಿದೆ, ಇವನನ್ನ ಕರ್ಕೊಂಡ್ಬಂದು ಆ ಜಾಗದಲ್ಲಿ ಅಗ್ಸಿದ್ರೆ ಹೆಂಗಾದ್ರೂ ಒಂದ್ 10 ಅಂತೂ ಸಿಗುತ್ತೆ. ಯಾಕಂದ್ರೆ 267 ಲೀಗಲ್ ಇದೆಯಲ್ಲ, ಲೀಗಲ್ UDR ಇರೋದೇ ಇದೆಯಲ್ಲ, ಸಿಕ್ಕತ್ತೆ. ಅಸ್ಥಿ ಪಂಜರ ಇಟ್ಕೊಂಡು ನಾವು ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಶುರು ಮಾಡ್ಬೋದು ಅಂತ ಡಿಸೈಡ್ ಮಾಡಿದ್ರು. ರೀ, ಕ್ಷೇತ್ರಪಾಲ ಅಣ್ಣಪ್ಪ ಸ್ವಾಮಿಗೆ ಆ ಕ್ಷೇತ್ರವನ್ನು ಉಳಿಸ್ಕೊಳಕ್ ಬರಲ್ವೇನ್ರಿ? ಇವರಿಗೆ 4 ಅಸ್ಥಿ ಪಂಜರ ಸಿಕ್ಕಿದ್ರೆ ಏನ್ ಮಾಡ್ತಾರೆ ಅನ್ನೋದು ಅಣ್ಣಪ್ಪ ಸ್ವಾಮಿಗೆ ಗೊತ್ತಿಲ್ವೇನ್ರಿ? ಅವನ್ ಸಮೀರ ಬಂದು ಕೇಳ್ತಾನೆ, ಎಲ್ಲೋಯ್ತು ಅಸ್ಥಿ ಪಂಜರ ಅಂತ. ಅದು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅಲ್ಲಿರೋದು. ತನ್ನ ಕ್ಷೇತ್ರವನ್ನು ಉಳಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವರು ಮೂಳೆಗಳಲ್ಲ, ಕೂದಲು ಸಿಗಕ್ಕೂ ಬಿಡಲ್ಲ ಅಲ್ಲಿ.